ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಚಾಕೋ ಲವಾ ಕೇಕ್ನ ಯಾವ ರೀತಿಯಾಗಿ ಮಾಡೋದು, ಅದು ಮೊಟ್ಟೆ ಬಳಸ್ದಲೆ ವಿತೌಟ್ ಎಗ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಸುಮಾರು ಒಂದು 50ರಿಂದ 60 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ 1/3 ಕಪ್ ಅಂದರೆ ಒಂದು 5.5 ಸ್ಪೂನು 6 ಸ್ಪೂನ್ ಆಗೋಷ್ಟು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದನ್ನು ಪೌಡರ್ನ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಮೈದಾ ಹಾಗೆ ಅರ್ಧ ಕಪ್ ಆಗೋಷ್ಟು ಹಾಲು, ಎರಡು ಈಕ್ವಲ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಮೈದಾ ಮತ್ತು ಹಾಲು. 4 ಟೇಬಲ್ ಸ್ಪೂನ್ ಆಗೋಷ್ಟು ಕೊಕೋ ಪೌಡರ್ನ ಬಳಸಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್, ಮೆಲ್ಟೆಡ್ ಬಟರ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆ ಡಾರ್ಕ್ ಚಾಕ್ಲೇಟ್ನ ಬಳಸ್ತಿದ್ದೀನಿ. ನೀವು ಬೇಕಾದರೆ ಡೈರಿ ಮಿಲ್ಕು ಸಹ ಯೂಸ್ ಮಾಡ್ಬೋದು. ಇವಾಗ ಒಂದು ಬೌಲ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೆಣ್ಣೆನ ತೊಗೊಂಡಿದ್ದೀನಿ, ಮೆಲ್ಟೆಡ್ ಬಟರ್ ಹಾಗೆ ಪೌಡರ್ ಶುಗರ್, ನಾರ್ಮಲ್ ಶುಗರ್ ಏನು ಬರುತ್ತೋ ಅದನ್ನು ಪೌಡರ್ನ ಮಾಡ್ಕೊಂಡಿದ್ದೀನಿ. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಮತ್ತು ಸಕ್ಕರೆ ಪೌಡರ್ ನೀಟಾಗಿ ಬ್ಲೆಂಡ್ ಆಗಬೇಕು. ನೀವು ಎಷ್ಟು ನೀಟಾಗಿ ಬ್ಲೆಂಡ್ ಮಾಡ್ತೀರೋ ಕೇಕು ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಬೆಣ್ಣೆ ಮತ್ತು ಸಕ್ಕರೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅರ್ಧ ಕಪ್ನ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀಟಾಗಿ ಮಿಕ್ಸ್ ಆಗಲ್ಲ, ಸುಮ್ಮನೆ ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಮೈದಾ ಹಾಗೆ ಕೊಕೋ ಪೌಡರ್, ಬೇಕಿಂಗ್ಸ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಲಮ್ಸ್ ಇಲ್ದಲೇ ಇರೋ, ಗಂಟು ಇಲ್ದಲೇ ಇರೋ ರೀತಿ ಮಿಕ್ಸ್ ಮಾಡಬೇಕು. ತುಂಬ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ಕೇಕು ಉಬ್ಬೋದಿಲ್ಲ. ಇವಾಗ ನೋಡಿ, ಒಂದು ಗಂಟು ಇಲ್ದಲೇ ಇರೋ ರೀತಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಟೀಲ್ ಬೌಲ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯೂಸ್ ಆ್ಯಂಡ್ ಥ್ರೋ ಕಪ್ಸ್ ಬರುತ್ತೆ, ಅದನ್ನು ಸಹ ಯೂಸ್ ಮಾಡ್ಬೋದು. ಇವಾಗ ಒಂದು 2 ಸ್ಪೂನ್ ಆಗೋಷ್ಟು ಕೇಕ್ ಬ್ಯಾಟರ್ನ ಹಾಕ್ಬಿಟ್ಟು ಮಧ್ಯದಲ್ಲಿ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಇಡ್ತಿದ್ದೀನಿ. ನಾನಿಲ್ಲಿ 1 ಕ್ಯೂಬ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಜಾಸ್ತಿನೂ ಸಹ ಬಳಸ್ಬೋದು. ಚಾಕ್ಲೇಟ್ ಜಾಸ್ತಿ ಕ್ರೀಮಿ ಆಗಬೇಕು ಅಂದರೆ ಒಂದು 3 ಕ್ಯೂಬ್ಸ್ನ ಬಳಸ್ತು ಅಂದರೆ ಚೆನ್ನಾಗಿ ಚಾಕ್ಲೇಟ್ ಆಗಿ ಬರುತ್ತೆ. ಇವಾಗ ನಾನು ಅವನಲ್ಲಿ ಮಾಡ್ತಿರೋದ್ರಿಂದ ಅವನ್ಗೆ ಇಟ್ಟಿದ್ದೀನಿ, ಬಿಸಿ ಬೇಕಾಗೋಕ್ಕೋಸ್ಕರ 20 ಮಿನಿಟ್ಸ್ಗೆ ಬೇಕಾಗಿದ್ದಕ್ಕೆ ಇಟ್ಟಿದ್ದೀನಿ. ನೀವಿಲ್ಲ ಗ್ಯಾಸ್ ಮೇಲೆ ಮಾಡ್ತೀರಾ ಅಂದರೆ ಲೋ ಫ್ಲೇಮಲ್ಲಿ 30 ಮಿನಿಟ್ಸ್ ಬೇಕ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಚಾಕೋ ಲವಾ ಕೇಕ್ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಕ್ಳಿಗೆ ಹೊರಗಡೆಯಿಂದ ತಂದ್ಕೊಡೋದ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಮನೆಯಲ್ಲೂ ಸಹ ಎಲ್ಲರೂ ಆರಾಮ್ಸೆ ತಿನ್ಬೋದು, ಮಕ್ಕಳಿಗೂ ಸಹ ಆರಾಮ್ಸೆ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗೈತಾ? ಚೆನ್ನಾಗಿಲ್ಲ, ನಿಜ ಹೇಳಬೇಕು. ಇಷ್ಟ ಆಯ್ತಾ ನಿಂಗೆ? ಇದು ಚೆನ್ನಾಗೈತಾ? ಅಂಗಡಿಯಲ್ಲಿ ತರಿಸ್ಕೊಂಬತ್ತಿಲ್ಲ, ಅದು ಚೆನ್ನಾಗಿರುತ್ತಾ? ಬಂತಾ?